ವೇದವ್ಯಾಸ ಗುಣಾವಾಸ ಶ್ರುತಿಸ್ತೋಮ ವಿಕಾಸಕ ಪಂಚರೂಪ ನಮಾಮಿತ್ವಾಂ ಪೂರ್ಣಪ್ರಜ್ಞ ಕರಾರ್ಚಿತಂ. ವೈಶಾಖ ಶುಕ್ಲ ಚತುರ್ದಶಿ ದಿವಸ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ. ವೇದವ್ಯಾಸ ದೇವರು ಕನ್ಯೆಯಾಗಿರುವಂತಹ ಸತ್ಯವತಿ ದೇವಿಯಲ್ಲಿ ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಪರಾಶರರಿಂದ ಅವತಾರ ಮಾಡಿರುವಂತಹ ದಿವಸ ವೈಶಾಖ ಶುಕ್ಲ ತ್ರಯೋದಶಿ. ಇದನ್ನು ವ್ಯಾಸ ಜಯಂತಿ ಎಂಬುದಾಗಿ ಕರೆಯುತ್ತಾರೆ. ವೇದವ್ಯಾಸ ದೇವರು 28ನೇ ದ್ವಾಪರದಲ್ಲಿ ಮಾತ್ರವಲ್ಲದೆ ವೈವಸ್ವತ ಮನ್ವಂತರದ 3ನೆಯ ಆವೃತ್ತಿಯ ದ್ವಾಪರದಲ್ಲೂ 7ನೇ ಆವೃತ್ತಿಯ ದ್ವಾಪರದಲ್ಲೂ 16ನೇ ಆವೃತ್ತಿಯ ದ್ವಾಪರದಲ್ಲೂ 28ನೆಯ ಆವೃತ್ತಿಯ ದ್ವಾಪರದಲ್ಲೂ 25ನೇ ಆವೃತ್ತಿಯ ದ್ವಾಪರದಲ್ಲೂ ಹೀಗೆ 5 ಬಾರಿ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ. ಆದ್ದರಿಂದಲೇನೆ ಕಲ್ಪಭೇದೇನ ನಾವು ಆಷಾಢ ಪೂರ್ಣಿಮಾ, ವೈಶಾಖ ಪೂರ್ಣಿಮಾ, ಕಾರ್ತೀಕ ಪೂರ್ಣಿಮಾ, ಮಾಘ ಪೂರ್ಣಿಮಾಗಳು ವೇದವ್ಯಾಸ ದೇವರ ಅವತಾರದ ದಿವಸಗಳಾದದ್ದರಿಂದ ವ್ಯಾಸ ಪೂರ್ಣಿಮೆ ಎಂಬುದಾಗಿ ಪ್ರಸಿದ್ಧವಾಗಿವೆ. ಈ ದಿನಗಳಲ್ಲೂ ವೇದವ್ಯಾಸ ದೇವರ ಪೂಜೆಯನ್ನು ಮಾಡುವುದು ವಿಶೇಷವಾಗಿದೆ. ಗುಣಪೂರ್ಣನಾದ ಭಗವಂತನ ಅವತಾರವಾದದ್ದರಿಂದ ಪೂರ್ಣಿಮೆ ಎಂದೇ ವೇದವ್ಯಾಸ ದೇವರು ಅವತಾರ ಮಾಡಿದ್ದಾರೆ. ಹಿಂದಿನ 3, 7, 16, 25ನೇ ಅವತಾರಗಳಲ್ಲಿ ವೇದ ವಿಭಾಗವನ್ನು ಇವರೇ ಸ್ವತಃ ಮಾಡಿರುವುದಿಲ್ಲ. ಆ ಕಾಲದಲ್ಲಿ ವ್ಯಾಸಪಟ್ಟವನ್ನು ಅಲಂಕರಿಸಿದ್ದು ಶುಕ್ರಾಚಾರ್ಯರು, ಇಂದ್ರದೇವರು, ಧನಂಜಯ, ಶಕ್ತಿ ಇವರೇ ಮೊದಲಾದವರು. ಅವರಿಗೇನೆ ಆಗ ವ್ಯಾಸಾಚಾರ್ಯ ಎಂಬುದಾಗಿ ಕರೀತಾರೆ. ಆದರೆ 28ನೆಯ ಈ ದ್ವಾಪರ ಯುಗದಲ್ಲಿ ಮಾತ್ರ ಸಾಕ್ಷಾತ್ತಾದ ಶ್ರೀಮನ್ನಾರಾಯಣನೇ ವೈಶಾಖ ಶುದ್ಧ ತ್ರಯೋದಶಿಯ ದಿನದಂದು ಸತ್ಯವತಿ ದೇವಿಯಲ್ಲಿ ತಾವೇ ಅವತಾರ ಮಾಡಿ ವೇದ ವಿಭಾಗವನ್ನು ಮಾಡಿಕೊಟ್ಟಿದ್ದಾರೆ. ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶತಮೇ ವ್ಯಾಸಃ ಸತ್ಯವತ್ಯಾಂ ವಿಜಾಯತ. ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಸ್ವಯಮೇವತು ಎಂದು ಭಾಗವತದ ವ್ಯಾಖ್ಯಾನದಲ್ಲಿ ತಿಳಿಸಿದ ಪ್ರಕಾರ ನಾವು ಈ ರೀತಿಯಾಗಿ ತಿಳಿದುಕೊಂಡು ವಿಶೇಷವಾಗಿ ಜ್ಞಾನದ ಅಭಿವೃದ್ಧಿಗೋಸ್ಕರವಾಗಿ ನಾವು ವೇದವ್ಯಾಸ ದೇವರ ಪೂಜೆಯನ್ನು ತ್ರಯೋದಶಿ ದಿವಸ ಮಾಡಬೇಕು. ವೇದವ್ಯಾಸ ಕರಾವಲಂಬನ ಸ್ತೋತ್ರ, ವ್ಯಾಸಗದ್ಯ, ಅನೇಕ ವೇದ ಮಂತ್ರಗಳು ಮೊದಲಾದವುಗಳಿಂದ ವೇದವ್ಯಾಸ ದೇವರ ಪೂಜೆಯನ್ನು ಮಾಡಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಪಡೆಯೋಣ. ಶ್ರೀಕೃಷ್ಣಾರ್ಪಣಮಸ್ತು.